ಇಂಡಿಯಾಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗುಡ್ ಆಫ್ಟರ್ನೂನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಏನಿದು ಡೈಲಿ ಗುಡ್ ಮಾರ್ನಿಂಗ್ ಹೇಳ್ತಿರೋಳು, ಇವತ್ತು ಗುಡ್ ಆಫ್ಟರ್ನೂನ್ ಹೇಳ್ತಿದ್ದಾಳ ಅಂದ್ಕೊಂಡ್ರೆ. ಮಾರ್ನಿಂಗ್ ಇವತ್ತು ನಾನು ಮಗನ ಪಿಕಪ್ ಮಾಡೋಕ್ಕೆ ಹೋಗಿರಲಿಲ್ಲ, ಹಸ್ಬೆಂಡ್ ಹೋಗಿದ್ರು. ಸೊ ಇವಾಗ ಸಣ್ಣ ಮಗಳನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಆಫ್ಟರ್ನೂನು ಇವಾಗ 1:30 ಆಗಿದೆ. ಇಲ್ಲಿ ಬಂದುಬಿಟ್ಟು ಇವತ್ತು ಸ್ಕೂಲ್ ಲಾಸ್ಟ್ ಡೇ. ನಿನ್ನೆ ದೊಡ್ಡ ಮಗಳದು ಪಾರ್ಟಿ ಇತ್ತು ಸ್ಕೂಲಲ್ಲಿ. ಅಂದರೆ ಇವಾಗ 2 months ಸಮ್ಮರ್ ಹಾಲಿಡೇಸ್ ಬಿಡ್ತಾರಲ್ಲ, ಹಂಗಾಗಿ ಸ್ಕೂಲ್ ಲಾಸ್ಟ್ ಡೇ ದಿನ ಇಲ್ಲಿ ಪಾರ್ಟಿ ಅಂತ ಮಾಡ್ತಾರಂತೆ. ನನಗೂ ಇದೇ ಫಸ್ಟ್ ಇಯರ್ ಅಲ್ಲ, ನಾವು ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಎವ್ರಿ ಇಯರ್ ಲಾಸ್ಟ್ ಸಮ್ಮರ್ ವೆಕೇಷನ್ ಬಿಡಬೇಕಾದ್ರೆ 2 months ಗ್ಯಾಪ್ ಇರುತ್ತೆ ಅಂತ ಹೇಳಿ ಸಮ್ಮರ್ ಹಾಲಿಡೇ ಬಿಡೋಕ್ಕೆ ಒಂದಿನ ಮುಂದೆ ಅವ್ರಿಗೆ ಕ್ಲಾಸ್ ಪಾರ್ಟಿ ಅಂತ. ಪಾರ್ಟಿ ಅಂದರೆ ಮನೆಯಿಂದ ಊಟ ತೊಗೊಂಡು ಹೋಗ್ಬೇಕು ಆ್ಯಂಡ್ ಸ್ನ್ಯಾಕ್ಸು. ಅವ್ರಿಗೆ ಬರ್ರಿ ಅಂತ ಹೇಳಿದ್ರೆ ಫುಲ್ ಅವಳು ಇಷ್ಟ ಆಗಿ ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿ ಹೋಗಿದ್ದಾಳ. ನೋಡೋಣ ಅವಳ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಕೇಳ್ತೀನಿ ಇವಾಗ, ಏನು ಮಾಡಿದಿರಿ ಅಂತ ಹೇಳಿ. ಇವತ್ತು ಏನು ಮಾಡಿಸಿದ್ರು ಪಾರ್ಟಿಯಲ್ಲಿ? ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ಹಾಡು ಹಾಡ್ಸಿದ್ರು, ಊಟ ತಿನ್ಸಿದ್ರು, ಮತ್ತೆ ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಸಿದ್ರು. ಕ್ಲಾಸ್ ತಗೊಂಡಿದ್ರ ಇವತ್ತು? ಎಲ್ಲ ಕ್ಲಾಸ್ ತಗೊಂಡಿದ್ರು. ಯಾವ್ಯಾವುದು? ಇಂಗ್ಲಿಷ್ ಮತ್ತೆ ಮ್ಯಾಥ್. ಓಕೆ. ಮತ್ತೆ ಫುಡ್ ಅಷ್ಟೊಂದು ತಗೊಂಡೋಗಿದ್ಯಲ್ಲ, ಅದೇನು ಮಾಡಿದ್ರಿ? ಅದು ಅಲ್ಲಿ ಬೆಂಚಲ್ಲಿ ಇಟ್ಟಿದ್ವಿ ಬಂದು, ಆಮೇಲೆ ಎಲ್ಲರಿಗೂ ಕೊಟ್ಟು ತಿಂದ್ವಿ. ಓಕೆ, ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ರಾ? ಖಾಲಿ ಬಾಕ್ಸಸ್ ಎಲ್ಲ ಆಯ್ತು. 3 boxes ಖಾಲಿ ಮಾಡ್ಕೊಂಡು ಬಂದಿಯಾ? ಓ, ಫುಲ್ ಹಂಗಂದ್ರೆ ಫುಲ್ ಶೇರಿಂಗಾ? ಫ್ರೆಂಡ್ಸಿಗೆ ಅಷ್ಟೇ ಶೇರಾ, ಎಲ್ಲರಿಗೂ ಶೇರಾ? ಎಲ್ಲರಿಗೂ ಶೇರು. ಎಲ್ಲರಿಗೂ ಕೊಡ್ಬೇಕಾ? ಓಕೆ. ಯಾರು ನಿನ್ ಫ್ರೆಂಡ್ ಯಾರು? ಪ್ರಾನ್ವಿ ಭಾರ್ಗವ್. ಓಕೆ, ಅವ್ರಿಬ್ರಿಗೂ ಶೇರ್ ಮಾಡಿದ್ಯಾ? ಅವ್ರೇನ್ ತಗೊಂಡ್ಬಂದಿದ್ರು? ಅವರು ಗೊತ್ತಿಲ್ಲ ಏನ್ ತಗೊಂಡ್ಬಂದ್ರು. ಮತ್ತೆ ಅವ್ರು ನಿನ್ಗೆ ಶೇರ್ ಮಾಡಿಲ್ಲ? ಇಲ್ಲ, ಎಲ್ಲರೂ ಕೊಡ್ತಿದ್ರು ಹಂಗೆ ಕಂಟಿನ್ಯೂ. ಓಕೆ, ಅವ್ರೇನ್ ತಂದಿದ್ರು ಅಂತ ಗೊತ್ತಾಗಿಲ್ಲ ನಿನಗೆ ಎಲ್ಲರೂ ಕೊಟ್ಟಿದ್ದಕ್ಕೆ? ಓಕೆ. ಸೊ ಪಾರ್ಟಿ ಎಲ್ಲ ಮುಗೀತವಳ್ದು. ಸೊ ನಾಳೆಯಿಂದ ಎಂಜಾಯ್ ಅಂತ ನಾವು ಅನ್ಕೊಂತಿದ್ದೀವಿ, ಬಟ್ ಎಂಜಾಯ್ ಏನಿಲ್ಲ. ಫುಲ್ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ ಎಲ್ಲ ಅವಳು ಮಾಡಿ ಮತ್ತೆ ನಾವಿನ್ನ ಇಂಡಿಯಾಗೆ ಹೋಗ್ಬೇಕು ಅಂತ ಅನ್ಕೊತಿದ್ದೀವಿ ಸಮ್ಮರ್ ಹಾಲಿಡೇಸ್ಗೆ. ಸೊ ಇಂಡಿಯಾಗೆ ಹೋಗ್ಬೇಕಂದ್ರೆ ನಾವು ಮುಂದೆನೇ ಮಾಡಿಟ್ಟು ಹೋಗ್ಬೇಕು, ಇಲ್ಲಾಂದರೆ ಎಲ್ಲ ಮತ್ತೆ ಇಂಡಿಯಾಗೆ ಹೊತ್ಕೊಂಬರ್ಬೇಕಾಗ್ತೈತಿ ಇಲ್ಲಿಂದ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದರೆ. ಇಲ್ಲಾಂದರೆ ಅಲ್ಲಿ ಹೋಗಿ ನಾವೆಲ್ಲ ತೊಗೊಂಡು ಮಾಡಿದರೆ ಕೂಡ ಅಲ್ಲಿಂದ ನಾವು ತೊಗೊಂಬರ್ಬೇಕು. ಸೊ ಹಂಗಾಗಿ ನಾವು ಇಲ್ಲಿರುವಾಗೇ ಅವ್ರದ್ದು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸಿ ಇಂಡಿಯಾಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿಗೆ ಪಿಕಪ್ ಡ್ರಾಪಿಂದು ಸದ್ಯ 2 months ಬ್ರೇಕ್. ಅಲ್ಲಿವರೆಗೂ ಹೋಮ್ವರ್ಕ್ಸ್ ಮಾಡ್ಕೊತ ಪ್ರಾಜೆಕ್ಟ್ ಮಾಡ್ಕೊತ ಎಂಜಾಯ್ ಮಾಡೋದು ಅಷ್ಟೇ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.